ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯನ. वंदे विष्णु प्रियमथ च भुवं ब्रह्मवायू च वंदे गायत्रीं भारतीं तामपि गरुडमनन्तं भजे रुद्रदेवं देवीं वंदे सुपर्णी महिपतिदयितां वारुणीमप्युमां इंद्रादीन् काममुख्यानपि सकलसुरान् तद्गुरून् मद्गुरूंश्च काले फलति सुरद्रुः चिन्तामणिरपि याचने दाता वर्षति सकलमभीष्टं दर्शनमात्रात् श्रीपादरान्मुनिः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलि पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री विद्यासागर माधवतीर्थ गुरुभ्यो नमः। हरि ओम। जगद्गुरु श्रीमन्मध्वाचार्यर मूल महासंस्थान श्री पद्मनाभ तीर्थर परंपरे श्री श्रीपादराज ಮಠದ ವತಿಯಿಂದ ಶ್ರೀಪಾದರಾಜರ ಆರಾಧನಾ ಸಂದರ್ಭವಾಗಿ ಯೂಟ್ಯೂಬ್ ಮೂಲಕ ಜ್ಞಾನಯಜ್ಞವನ್ನ ಶ್ರೀಮಠವು ಹಮ್ಮಿಕೊಂಡಿದೆ. ಆ ಶ್ರೀಪಾದರಾಜರ ಆರಾಧನಾ ಅಂಗವಾಗಿ ನಡೆಯುತ್ತಿರುವಂತಹ ಮಠದ ವತಿಯಿಂದ ನಡೆಯುವ ಈ ಜ್ಞಾನಯಜ್ಞದಲ್ಲಿ ನನ್ನನ್ನು ಒಂದು ಭಾಗಿಯಾಗಿ ಮಾಡಿದ್ದಕ್ಕೆ ನಾನು ಬಹಳ ಸಂತಸವಾಗ್ತಾ ಇದೆ. ಅದಕ್ಕೆ ನಾನು ಮಠದ ಆಡಳಿತ ವರ್ಗಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನನಗೆ ಶ್ರೀಪಾದರಾಜರ ದಾಸಾಹಿತ್ಯದಲ್ಲಿ ಅವರು ಮಾಡಿರುವ ಒಂದು ಉಗಾಭೋಗದ ಬಗ್ಗೆ ಇವತ್ತು ನನಗೆ ಕೊಟ್ಟಿರುವ ಸಮಯದಲ್ಲಿ ನಾನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸಾಧಕನಾದವನಿಗೆ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಎರಡು ಕಣ್ಣುಗಳಿದ್ದಂತೆ. ಯಾವನನ್ನಾದರೂ ನಿನಗೆ ಒಂದು ಕಣ್ಣು ತೆಗೆದುಹಾಕ್ಬಿಡ್ತೇವೆ, ಎಡಕಣ್ಣು ಬೇಕಾ ಬಲಗಣ್ಣು ಬೇಕಾ ಅಂತ ಹೇಳಿದಾಗ ಯಾವನು ಯಾವ ಕಣ್ಣನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧವಾಗುವುದಿಲ್ಲ. ಎರಡು ಕಣ್ಣು ಬೇಕು ಅಂತಾನೆ. ಹಾಗೆ ಸಾಧಕನಾದವನು ವ್ಯಾಸ ಸಾಹಿತ್ಯವನ್ನು ಓದಿ ಭಗವಂತನ ಜ್ಞಾನವನ್ನು ಪಡಿತಾನೆ. ಹಾಗೆ ದಾಸ ಸಾಹಿತ್ಯವನ್ನು ಓದಿ ಭಗವಂತನ ಜ್ಞಾನವನ್ನು ಪಡಿತಾನೆ. ಯಾಕೆ ಅಂತ ಹೇಳಿದರೆ, ನಮಗೆ ಈ ದಾಸ ಸಾಹಿತ್ಯದ ಒಂದು ಪರಂಪರೆಯಲ್ಲಿ, ನಮಗೆ ಮಾಧ್ವ ಪರಂಪರೆಯಲ್ಲಿ ರಾಜತ್ರಯ ಇದೆ. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು. ಈ ಮೂರು ಜನ ಸಂಸ್ಕೃತದಲ್ಲಿ ಉದ್ದಾಮ ಪಂಡಿತರಾಗಿ ದೇವತಾಂಶ ಪುರುಷರಾಗಿ ಇದ್ದು, ಸಂಸ್ಕೃತದಲ್ಲಿ ಉದ್ದಾಮ ಪಂಡಿತರಾದರೂ ಸಹ ಅವರು ಪಾಮರರಿಗೂ ಭಗವಂತನ ಜ್ಞಾನ ಮುಟ್ಟಬೇಕು, ಪಾಮರರಲ್ಲಿರುವ ಮುಕ್ತಿಯೋಗ್ಯ ಜೀವರು ಉದ್ಧಾರವಾಗಬೇಕು ಎಂಬುವ ದೃಷ್ಟಿಯಿಂದ ಈ ರಾಜತ್ರಯ ಕನ್ನಡ ಹರಿದಾಸ ಸಾಹಿತ್ಯವನ್ನ ಚೆನ್ನಾಗಿ ಬೆಳೆಸಿ ಪುಷ್ಟೀಕರಿಸಿ ದಾಸ ಸಾಹಿತ್ಯವನ್ನ ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹಾನುಭಾವರು. ಶ್ರೀಪಾದರಾಜರು ವ್ಯಾಸರಾಜರನ್ನ ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು.
ಶ್ರೀಪಾದರಾಜರು ಸಂಸ್ಕೃತದಲ್ಲಿ ಸಾಕಷ್ಟು ಉತ್ಕೃಷ್ಟವಾದ ಗ್ರಂಥಗಳನ್ನು ಬರೆದು ಕೂಡ ವ್ಯಾಸ ಸಾಹಿತ್ಯವನ್ನು ಹೇಗೆ ಪುಷ್ಟೀಕರಿಸಿದರೋ ಹಾಗೆ ದಾಸ ಸಾಹಿತ್ಯವನ್ನು ಕೂಡ ಶ್ರೀಪಾದರಾಜರು ಪುಷ್ಟೀಕರಿಸಿ ದಾಸ ಸಾಹಿತ್ಯಕ್ಕೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟರೆ ಆ ಸ್ಥಾನವನ್ನ ಅವರ ಶಿಷ್ಯರಾದ ವ್ಯಾಸರಾಜರ ಶಿಷ್ಯರಾದ ವಾದಿರಾಜರು ಕೂಡ ದಾಸ ಸಾಹಿತ್ಯಕ್ಕೆ ಅಷ್ಟೇ ಸ್ಥಾನವನ್ನು ಕೊಟ್ಟು ಹರಿದಾಸ ಸಾಹಿತ್ಯವನ್ನ ಉತ್ತುಂಗ ಶಿಖರಕ್ಕೆ ಏರಿಸಿದ್ದಾರೆ. ಸಾಧಕನಿಗೆ ವ್ಯಾಸದಾಸ ಸಾಹಿತ್ಯಗಳೆರಡೂ ಕೂಡ ಎರಡು ಕಣ್ಣುಗಳಂತೆ. ನಾನು ಮೊದಲೇ ಹೇಳಿದಂತೆ ದಾಸ ಸಾಹಿತ್ಯದ ಬೀಜ ಮೂಲ ವ್ಯಾಸ ಸಾಹಿತ್ಯದಲ್ಲಿದೆ. ಇಡೀ ದಾಸ ಸಾಹಿತ್ಯವೆಲ್ಲ ವ್ಯಾಸ ಸಾಹಿತ್ಯದಲ್ಲಿ ಏನು ಭಗವಂತನ ಒಂದು ಜ್ಞಾನ ಹೇಳಿದೆ ಅವೆಲ್ಲವನ್ನೂ ಕೂಡ ಹರಿದಾಸರೆಲ್ಲರೂ ಕನ್ನಡ ದಾಸ ಸಾಹಿತ್ಯದಲ್ಲಿ ನಮಗೆ ಸಣ್ಣ ಸಣ್ಣ ಪದಗಳಲ್ಲಿ ತುಂಬಿಕೊಟ್ಟಿದ್ದಾರೆ ಜಿಜ್ಞಾಸುಗಳಿಗೆ. ದಾಸ ಸಾಹಿತ್ಯದ ಬೀಜ ವ್ಯಾಸ ಸಾಹಿತ್ಯದಲ್ಲಿದೆ ಎಂಬುದಕ್ಕೆ ವೇದವ್ಯಾಸ ದೇವರು ಭಾಗವತವನ್ನು ಬರಿತಾ ಭಾಗವತದಲ್ಲಿ ಕೊನೆಗೆ ಪರೀಕ್ಷಿದ್ರಾಜರಿಗೆ ಶುಕಾಚಾರ್ಯರು ಚರಮ ಸಂದೇಶವನ್ನು ಕೊಡ್ತಾರೆ. ಕಲೇರ್ ದೋಷನಿದೇ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ವ್ರಜೇತ್. ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ, ಹೇ ಪರೀಕ್ಷಿತ್ ಮಹಾರಾಜ, ದೋಷಗಳಿಗೆ ನಿಧಿಯಾಗಿರುವಂತಹ ಈ ಕಲಿಯುಗದಲ್ಲಿ ದೊಡ್ಡ ಗುಣವಿದೆ. ಏನು ಗುಣ ಅಂದ್ರೆ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ವ್ರಜೇತ್. ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆ, ಕೃಷ್ಣನಾಮ ಸಂಕೀರ್ತನೆ ಮಾಡೋದರಿಂದ ಭವಬಂಧಗಳಿಂದ ಮುಕ್ತನಾಗುತ್ತಾನೆ ಜೀವನು ಅಂತ ಚರ್ಮ ಸಂದೇಶವನ್ನ ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಭಾಗವತದಲ್ಲಿ ಹೇಳುತ್ತಾರೆ. ಆ ಒಂದು ಶ್ಲೋಕದ ಬಹುಶಃ ಅಕ್ಷರಶಃ ಅನುವಾದವನ್ನೇ ನಮಗೆ ಶ್ರೀಪಾದರಾಜರು ಒಂದು ಉಗಾಭೋಗದಲ್ಲಿ ಹೇಳ್ತಾರೆ. ಆ ಉಗಾಭೋಗ ಹೀಗೆ ಇದೆ: ಧ್ಯಾನವು ಕೃತಯುಗದಿ, ಯಜನ ಯಜ್ಞವು ತ್ರೇತಾಯುಗದಿ, ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಿ, ಆ ಮಾನವರಿಗೆಷ್ಟು ಫಲವೋ ಅಷ್ಟು ಫಲವು ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನಲು ಕೈಗೂಡುವನು ರಂಗವಿಠಲ. ಆ ವ್ಯಾಸ ಸಾಹಿತ್ಯದಲ್ಲಿ ಏನು ಶ್ಲೋಕ ಹೇಳಿದೆ ಆ ಶ್ಲೋಕದ ಅರ್ಥವನ್ನೇ ಶ್ರೀಪಾದರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೃತತ್ರೇತ ದ್ವಾಪರ ಕಲಿಯುಗಗಳು 4 ಯುಗ. ಭಗವಂತನನ್ನ ಒಲಿಸಿಕೊಳ್ಳುವುದಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಮಾರ್ಗ. ಧ್ಯಾನವು ಕೃತಯುಗದಿ. ಕೃತಯುಗದಲ್ಲಿ ಭಗವಂತನನ್ನ ನಾವು ಒಲಿಸಿಕೊಳ್ಳಬೇಕು ಅಂತ ಹೇಳಿದರೆ ಧ್ಯಾನ ಮಾಡಬೇಕು. ಧ್ಯಾನದಿಂದ ಭಗವಂತನ ಅನುಗ್ರಹ. ಕೃತಯುಗದಲ್ಲಿ ಆದ ಕಾರಣ ಋಷಿಗಳು ಮುನಿಗಳು ಇವರೆಲ್ಲರೂ ಕೂಡ ಅನೇಕ ಸಂವತ್ಸರಗಳ ಕಾಲ ತಪಸ್ಸು ಮಾಡ್ತಾ ಇದ್ರು. ಆದ ಕಾರಣ ಕೃತಯುಗದಲ್ಲಿ ಭಗವಂತ ಧ್ಯಾನಕ್ಕೆ ಒಲಿತಾನೆ. ಯಜನ ಯಜ್ಞವು ತ್ರೇತಾಯುಗದಿ. ಯಜ್ಞ ಯಾಗಾದಿಗಳು ಮಾಡೋದರಿಂದ ತ್ರೇತಾಯುಗದಲ್ಲಿ ಭಗವಂತನನ್ನ ನಾವು ಒಲಿಸಿಕೊಳ್ಳಬಹುದು. ಇನ್ನು ದ್ವಾಪರ ಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಿ. ದ್ವಾಪರ ಯುಗದಲ್ಲಿ ದಾನವಾಂತಕನಾದ ದೈತ್ಯರನ್ನ ಸಂಹಾರ ಮಾಡುವವನಾದಂತಹ ಭಗವಂತನ ಅರ್ಚನೆ, ಪೂಜೆ
ಪೂಜೆ ಮಾಡುವುದರಿಂದ ದ್ವಾಪರ ಯುಗದಲ್ಲಿ ಭಗವಂತನನ್ನು ನಾವು ಒಲಿಸಿಕೊಳ್ಳಬಹುದು. ಈ 3 ಯುಗಗಳಲ್ಲಿ ಧ್ಯಾನ, ಯಜ್ಞ, ಯಜನ, ದೇವತಾರ್ಚನೆ ಮಾಡಿದರೆ ಆ ಮನುಷ್ಯರಿಗೆ ಎಷ್ಟು ಫಲ ಸಿಗತ್ತೋ, ಆ ಮಾನವರಿಗೆ ಎಷ್ಟು ಫಲವೋ ಅಷ್ಟು ಫಲವು ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನಲು ಕೈಗೂಡುವನು ರಂಗವಿಠಲ. ಅದೇ ಹೇಳಿದರು, ಕಲಿಯುಗದಲ್ಲಿ ಧ್ಯಾನ ಮಾಡಬೇಕಾಗಿಲ್ಲ, ಯಜ್ಞ ಯಾಗಾದಿಗಳು ಮಾಡಬೇಕಾಗಿಲ್ಲ, ಮತ್ತು ಅರ್ಚನೆ ಮಾಡಬೇಕಾಗಿಲ್ಲ. ವಾಸ್ತವವಾಗಿ ಕಲಿಯುಗದಲ್ಲಿ ಧ್ಯಾನ ಮಾಡುವುದಕ್ಕೆ ಪ್ರಶಾಂತ ವಾತಾವರಣ ಇರುವುದಿಲ್ಲ, ಮನಸ್ಸಿರುವುದಿಲ್ಲ. ಯಜ್ಞ ಯಾಗಾದಿಗಳು ಮಾಡುವುದಕ್ಕೆ ದ್ರವ್ಯಗಳು ಪವಿತ್ರವಾಗಿರುವುದಿಲ್ಲ. ದೇವತಾರ್ಚನೆ ಮಾಡುವುದಕ್ಕೂ ಕಲಿಯುಗದಲ್ಲಿ ಸೌಕರ್ಯಗಳು ಇರುವುದಿಲ್ಲ. ಆದರೆ ಕಲಿಯುಗದಲ್ಲಿ ಅಷ್ಟು ಫಲವನ್ನ ಆ ಯುಗಗಳಲ್ಲಿ ಭಕ್ತರು ಅಷ್ಟು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯವು ಕಲಿಯುಗದಿ ಗಾನದಲ್ಲಿ ಕೇಶವಾಯನಲು. ಕೇವಲ ಭಗವಂತನ ನಾಮಸ್ಮರಣೆ ಮಾಡಿದರೆ ಕೈಗೂಡುವನು ರಂಗವಿಠಲ, ಭಗವಂತನು ಅನುಗ್ರಹ ಮಾಡ್ತಾನೆ ಅಂತ. ಆ ಕಲೇರ್ದೋಷನಿದೆ ರಾಜನ್ನಸ್ತಿಹ್ಯೇಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಃ ಪರಂ ವ್ರಜೇತ್ ಎಂಬುವ ಶ್ಲೋಕದ ಅರ್ಥವನ್ನೇ ನಮಗೆ ಶ್ರೀಪಾದರಾಜರು ಸಣ್ಣದಾದ ಈ ಒಂದು ಉಗಾಭೋಗದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕಲಿಯುಗದಲ್ಲಿ ಕೃಷ್ಣನಾಮ ಸಂಕೀರ್ತನೆಯಿಂದ ಭವಬಂಧ ಮುಕ್ತರಾಗುತ್ತೇವೆ ಅಂತ. ಇಲ್ಲಿ ಆದ ಕಾರಣವೇ ದಾಸರೆಲ್ಲ ಹೇಳ್ತಾರೆ ನೋಡಿ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಈ ಕಲಿಯುಗದಲ್ಲಿ ನಮಗೆ ಮನುಷ್ಯ ಜನ್ಮ ಬಂದಿದೆ, ಬಂದಾಗ ನಾವಿನ್ನೇನು ಮಾಡಬೇಕಾಗಿಲ್ಲ. ಯಾಕೆ? ಧ್ಯಾನ, ಯಜ್ಞ, ಯಜನ, ದೇವತಾರ್ಚನೆಗಳು ಮಾಡುವುದಕ್ಕೆ ಕಲೇರ್ ದೋಷನಿದೆ ರಾಜನ್, ದೋಷಗಳಿಗೆ ನಿಧಿಯಾದ ಈ ಕಲಿಯುಗದಲ್ಲಿ ಇದ್ಯಾವುದೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣವೇ ಭಗವಂತನ ನಾಮಸ್ಮರಣೆಯಿಂದ ನಾವು ಭವಬಂಧಗಳಿಂದ ಮುಕ್ತರಾಗುತ್ತೇವೆ. ಅದೇ ಭಗವಂತನು ಹೇಳ್ತಾನೆ, ಶ್ರೀನಿವಾಸ ನಾಹಂ ವಸಾಮಿ ವೈಕುಂಠೆ ಹೃದಯೇ ಯೋಗಿರವೇ. ಹೇ ನಾರದ, ನಾನು ಯೋಗಿಗಳ ಹೃದಯದಲ್ಲಿ ಇರುವುದಿಲ್ಲ. ನಾನು ಎಲ್ಲಿರ್ತೇನೆ ಮತ್ತಂದ್ರೆ ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ. ನನ್ನ ಭಕ್ತರು ಎಲ್ಲಿ ನನ್ನ ಗಾನವನ್ನು ಮಾಡ್ತಾರೆ ನಾನು ಅಲ್ಲಿ ಇರ್ತೇನೆ. ಅದೇ ಹೇಳಿದರು, ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನಲು ಕೈಗೂಡುವನು ರಂಗವಿಠಲ. ಭಗವನ್ ನಾಮಸ್ಮರಣೆ ಮಾತ್ರದಿಂದ ಸುಲಭವಾಗಿ ಕಲಿಯುಗದಲ್ಲಿ ನಾವು ಭವಬಂಧಗಳಿಂದ ಮುಕ್ತರಾಗಿ ಭಗವಂತನನ್ನ ಪಡೆಯಬಹುದಾದ ಸುಲಭವಾದ ಒಂದು ಸೌಕರ್ಯವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದ ಕಾರಣವೇ ದಾಸರು ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ಹೇ ಸ್ವಾಮಿ, ನೀನು ಬೇಡ, ನಿನ್ನ ಹಂಗು ಬೇಡ, ನಿನ್ನ ನಾಮ ಒಂದಿದ್ದರೆ ಸಾಕು. ನಿನ್ನ ನಾಮ ಸ್ಮರಣೆಯಿಂದ ನಾನು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತೇನೆ. ಯಾಕೆ? ನಿನ್ನ ನಾಮಕ್ಕೆ ಅಷ್ಟು ಮಹಿಮೆ ಇದೆ. ಆಚಾರ್ಯರು ಹೇಳ್ತಾರೆ, ತಾತ್ಪರ್ಯ ನಿರ್ಣಯ ಇದು ಶ್ರೀಮನ್ ಕೃಷ್ಣಾಮೃತ ಮಹಾರ್ಣವದಲ್ಲಿ ಏನಂತ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಂ. ಅದೇ ಆಚಾರ್ಯರ ಮಾತನ್ನ ದಾಸರು ಹೇಳ್ತಾರೆ. ಅದರ ಅನುವಾದವನ್ನೇ, ಹರಿಯ ನಾಮಕ್ಕೆ ಹರಿಯದ ಪಾಪ ಈ ಧರೆಯೊಳಗೆ ಇಲ್ಲವೆಂಬುದು ಖರೆ. ಅಂದ್ರೆ ಆ ಶ್ಲೋಕಾರ್ಥ ಏನು? ಹರಿ ಅಂತ ಒಂದು ಬಾರಿ ನಾವು ತ್ರಿಕರಣ ಶುದ್ಧಿಯಾಗಿ ಭಕ್ತಿಯಿಂದ 2 ಅಕ್ಷರಗಳ ಮಾತನ್ನು, ನಾಮವನ್ನು ಉಚ್ಚಾರಣೆ ಮಾಡಿದರೆ ಎಷ್ಟು ಪಾಪ ಪರಿಹಾರವಾಗತ್ತೋ ಅಷ್ಟು ಪಾಪವನ್ನು ಮಾಡುವುದಕ್ಕೂ
ಮನುಷ್ಯನು ಅಶಕ್ತನಾಗಿದ್ದಾನೆ, ಅಸಮರ್ಥನಾಗಿದ್ದಾನೆ ಅಂದ್ರೆ ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯಿಂದ, ಭಗವಂತನ ನಾಮೋಚ್ಚಾರಣೆಯಿಂದ ಎಷ್ಟು ಪಾಪ ಪರಿಹಾರವಾಗುತ್ತೋ ಅಷ್ಟು ಪಾಪವನ್ನು ಮನುಷ್ಯನು ಮಾಡುವುದಕ್ಕೆ ಸಾಧ್ಯವಾಗದೇ ಇರುವವನಾಗಿದ್ದಾನೆ, ಅಶಕ್ತನಾಗಿರುವವನಾಗಿದ್ದಾನೆ. ಅದು ಈ ಕಲಿಯುಗದಲ್ಲಿ ಭಗವಂತನ ನಾಮದ ಮಹಿಮೆ. ಆದ ಕಾರಣ ಹೇಳಿದ್ರು, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ. ಆ ಭಗವಂತನ ನಾಮಗಳು ಅನಂತಾನಂತ ನಾಮಗಳು. ಆ ಭಗವಂತನ ನಾಮಗಳನ್ನ ನಾವು ಗಾನ ಮಾಡುವುದಕ್ಕೆ, ಸ್ಮರಿಸುವುದಕ್ಕಾಗಿ ನಮಗೆ ಅನಂತಾನಂತ ನಾಮಗಳು ನಮಗೆ ಸಿಗುವುದಿಲ್ಲ, ಅದರನ್ನ ತಿಳಿದುಕೊಳ್ಳುವ ಯೋಗ್ಯತೆ ನಮಗೆ ಇಲ್ಲ ಅಂತ ಹೇಳಿ ಭಗವಂತನ ಒಂದು ವಿಷ್ಣು ಸಹಸ್ರನಾಮ ಅಂತ ಹೇಳಿ ಒಂದು 1000 ಅಂತ ಮಾಡಿದ್ದಾರೆ. ಆ 1000 ನಾಮಗಳನ್ನ ವಿಶ್ವಂ ವಿಷ್ಣು ವಶಕ್ಕಾರೋ ಅಂತ ನಾವು ಆ ಭಗವಂತನ 1000 ನಾಮಗಳನ್ನ ನಿತ್ಯವೂ ಪಾರಾಯಣ ಮಾಡಿದರೆ ನಮ್ಮ ಪಾಪಗಳು ಪರಿಹಾರವಾಗತ್ತೆ, ಭಗವಂತನ ಅನುಗ್ರಹ ಆಗತ್ತೆ. ಒಂದು ನಾಮವನ್ನೇ ನಾವು ಉಚ್ಚಾರಣೆ ಮಾಡಿದಾಗ ಅಷ್ಟು ಪಾಪಗಳು ಎಷ್ಟು ಪರಿಹಾರವಾಗುತ್ತೋ ಅಷ್ಟನ್ನೇ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದ ಮೇಲೆ ಭಗವಂತನ 1000 ನಾಮಗಳನ್ನ ನಾವು ಉಚ್ಚಾರಣೆ ಮಾಡಿದರೆ ನಮಗೆ ಪಾಪ ಲೇಪವಾದೀತೆ ಅಂದ್ರೆ ಖಂಡಿತವಾಗಿ ಪಾಪ ಲೇಪವಾಗುವುದಿಲ್ಲ. ಅದರನ್ನೇ ಹೇಳ್ತಾರೆ, ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಃ ಪರಂ ವ್ರಜೇತ್ ಅಂತ ಏನ್ ಹೇಳಿದರು, ಅದರನ್ನೇ ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನಲು ಕೈಗೂಡುವನು ರಂಗವಿಠಲ. ನಾವು ಮಾಡಬೇಕಾಗಿದ್ದೆಲ್ಲ ಭಗವಂತನ ಒಂದು ನಾಮೋಚ್ಚಾರಣೆ ತ್ರಿಕರಣ ಶುದ್ಧಿಯಾಗಿ ಮಾಡಬೇಕು. ಅದಕ್ಕೆ ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಮೆಚ್ಚಿ ನೀ ಕೆಡಬೇಡ, ಸೋಮಶೇಖರ ತನ್ನ ಭಾಮಿನಿಗೆ ಪೇಳಿದ ಮಂತ್ರ. ರಾಮ ರಾಮ ಅಂತ ಹೇಳಿ ಆ ಭಗವಂತನ ನಾಮವನ್ನ ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಸುದೃಢವಾದ ಸರ್ವತೋಧಿಕವಾದ ಭಕ್ತಿಯಿಂದ ಉಚ್ಚಾರಣೆ ಮಾಡಬೇಕು. ಮಹಾತ್ಮ್ಯ ಜ್ಞಾನವಿಲ್ಲದೆ ಕೇವಲ ರಾಮ 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 ಅಂದ್ರೆ ಸ್ವಲ್ಪತ್ತಿಗೆ ಏನಾಗುತ್ತೆ, ಅದು ಮರ 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 ಆಗ್ಬಿಡುತ್ತೆ. ಹಾಗಲ್ಲದೆ ರಾಮ ಅಂದ್ರೆ ಏನು, ರಮಯತೀತಿ ರಾಮ. ರಾಮ ಅಂದ್ರೆ ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡುವವನು. ರಾಮನೆಂತವನು, ಅವನ ಲಕ್ಷಣಗಳೇನು? ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜ ನೇತ್ರಂ ಗಜರಾಜ ಯಾತ್ರಂ ಅಂತ ಹೇಳಿ ನಮ್ಮ ರಾಮಚಂದ್ರ ಆಜಾನಬಾಹುವಾಗಿ ಕಮಲ ದಳಾಯತಾಕ್ಷನಾಗಿ ಅತ್ಯಂತ ಸುಂದರ ದಿವ್ಯ ಮಂಗಳ ಸ್ವರೂಪವುಳ್ಳವನು. ರಾಮ ಅಂತ ಹೇಳಿದ್ರೆ ಆನಂದವನ್ನು ಉಂಟು ಮಾಡುವವನು ಅಂತ ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ರಾಮ ಅಂತ ನಾವು ಉಚ್ಚಾರಣೆ ಮಾಡಿದರೆ ಅದು ನಮಗೆ ತಾರಕ ಮಂತ್ರವಾಗತ್ತೆ ಕಲಿಯುಗದಲ್ಲಿ. ಅದರನ್ನೇ ಶ್ರೀಪಾದರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮವನ್ನ ನಾವು ಪಾರಾಯಣ ಮಾಡೋದಕ್ಕೆ ಎಷ್ಟಿಲ್ಲ ಅಂದ್ರೂ, ನಾವು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ರೂ ಕೂಡ 20 ನಿಮಿಷಗಳ ಕಾಲ, 25 ನಿಮಿಷಗಳ ಕಾಲ ಬೇಕು. ಆದ್ರೆ ಈ ಕಲಿಯುಗದಲ್ಲಿ ಮನುಷ್ಯರು ಅಲ್ಪಶಕ್ತರು, ಅಲ್ಪಮತಿಗಳು, ಎಲ್ಲವೂ ಅಲ್ಪವೇ. ಆ 20 ನಿಮಿಷಗಳ ಕಾಲ ವಿಷ್ಣು ಸಹಸ್ರನಾಮವನ್ನ ಓದುವ, ಪಾರಾಯಣ ಮಾಡುವ ಭಕ್ತಿ ಶ್ರದ್ಧೆ ಅವು ಕೂಡ ನಮಗೆ ಇಲ್ಲ. ಅಲ್ಲಿ ಸುಲಭವಾಗಿ ನಮಗೆ ಪುಣ್ಯ ಬರಬೇಕು. ಅದಕ್ಕೆ ಪಾರ್ವತಿ ದೇವಿ ರುದ್ರದೇವರನ್ನ ಕೇಳ್ತಾರೆ, ಕೇನೋಪಾಯೇನ ಲಘುನ, ಸಣ್ಣ ಉಪಾಯದಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಂತಹ ಫಲ ಈ ಕಲಿಯುಗದಲ್ಲಿ ಹೇಗೆ ಬರುತ್ತೆ ಅಂತ ರುದ್ರದೇವರನ್ನ ಕೇಳಿದಾಗ ರುದ್ರದೇವರು ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಅಂತ. ಅಂದ್ರೆ ಈ ಕಲಿಯುಗದಲ್ಲಿ ರಾಮ ರಾಮ ರಾಮ
ಅಂತ 3 ಬಾರಿ ರಾಮನಾಮವನ್ನ ಉಚ್ಚಾರಣೆ ಮಾಡಿದರೆ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಬರುತ್ತೆ. ಅಂದ್ರೆ ಇಲ್ಲಿ ಅದು ಹೇಗೆ ಅಂದ್ರೆ ನಮಗೆ ಶಾಸ್ತ್ರೀಯವಾಗಿ ಹೇಳ್ತಾ ಇದ್ದಾರೆ. ರಾಮ ಅಂದ್ರೆ 2 ಅಕ್ಷರಗಳ ನಾಮ ಭಗವಂತನದು. ಈ ನಮಗೆ ಅಕ್ಷರ ಇದರಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಯಾವರ್ಗದಲ್ಲಿ ಯಾವರ್ಗದಲ್ಲಿ ರಾ ಎಂಬುದು 2ನೇ ಅಕ್ಷರ, ಪಾವರ್ಗದಲ್ಲಿ ಮಾ 5ನೇ ಅಕ್ಷರ. ಅಲ್ಲಿಗೆ ರಾಮ ಅಂದ್ರೆ 2 ಇಂಟು 5, 2ನೇ ರಾಮ 2 ಇಂಟು 5, 3ನೇ ರಾಮ 2 ಇಂಟು 5. ಅಲ್ಲಿಗೆ 2 ಇಂಟು 5, 2 ಇಂಟು 5, 2 ಇಂಟು 5 ನೀವು ಗುಣಿಸಿದಾಗ 1000 ಬರುತ್ತೆ. ಅಂದ್ರೆ ರಾಮ 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 ಅಂತ 3 ಬಾರಿ ಭಕ್ತಿ ಶ್ರದ್ಧೆಗಳಿಂದ ನಾವು ಉಚ್ಚಾರಣೆ ಮಾಡಿದಾಗ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಬರುತ್ತೆ. ಅದನ್ನೇ ಹೇಳ್ತಾರೆ, ಕಲಿಯುಗದಿ ಗಾನದಿ ಕೇಶವಯನಲು ಕೈಗೂಡುವನು ರಂಗವಿಠಲ. ಆದ್ರೆ ನಾವು ಕಷ್ಟಪಟ್ಟು ವಿಷ್ಣು ಸಹಸ್ರನಾಮ ಯಾಕೆ ಪಾರಾಯಣ ಮಾಡಬೇಕು? ಬರೇ 3 ಬಾರಿ ರಾಮನಾಮವನ್ನು ಜಪಿಸುತ್ತೇವೆ ಅಂತಂದ್ರೆ ಅದು ಎಂತವರಿಗೆ ಶಕ್ತಿ ಸಾಮರ್ಥ್ಯ ಇದ್ದು ಭಕ್ತಿ ಶ್ರದ್ಧೆ ಇಲ್ಲದೆ ಸುಲಭವಾಗಿ ಪುಣ್ಯವನ್ನು ಸಂಪಾದನೆ ಮಾಡಬೇಕೆಂಬುವಂತಹ ಸೋಮಾರಿಗಳಿಗೆ ಹೇಳಿದ್ದಲ್ಲ. ಕೈಲಾಗದೆ ಅಶಕ್ತರಾಗಿ ಅನಾರೋಗ್ಯದಿಂದ ಇದ್ದಾಗ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂದಾಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಆವಾಗ ಈ ರೀತಿ ನಾವು ರಾಮನಾಮವನ್ನು 3 ಬಾರಿ ಉಚ್ಚಾರಣೆ ಮಾಡಿದರೆ ಅವರಿಗೆ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಬರುತ್ತೆ ಅಂತ ಹೇಳಿ ರುದ್ರದೇವರು ಪಾರ್ವತೀ ದೇವಿಗೆ ಹೇಳಿರುವಂತಹದ್ದು. ಇಲ್ಲಿ ಭಗವಂತನ ನಾಮಸ್ಮರಣೆ ಕಲಿಯುಗದಲ್ಲಿ ಅತ್ಯಂತ ಮಹಿಮಾನ್ವಿತವಾದದ್ದು. ಏನು ಮಾಡಬೇಕಾಗಿಲ್ಲ, ಕೂತಲ್ಲಿ ಎದ್ದಲ್ಲಿ. ಅದಕ್ಕೆ ಹೇಳ್ತಾರೆ, ಕೃಷ್ಣಾಯನಬಾರದೆ ನರಜನ್ಮ ಬಂದಾಗ, ನಾಲಿಗೆ ಇರುವಾಗ, ಮಡದಿಯೊಂದಿಗೆ ಮಾತನಾಡುವಾಗ, ಮಕ್ಕಳ ಆಡಿಸುವಾಗ, ಏಳುವಾಗ, ಕೂಡುವಾಗ, ಬಿಕ್ಕಳಿಸುವಾಗ ಕೃಷ್ಣಾಯನಬಾರದೆ. ಅದೇ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಃ ಪರಂ ವ್ರಜೇ. ಆದ ಕಾರಣ ಕಲಿಯುಗದಲ್ಲಿ ಭಗವನ್ ನಾಮ ಉಚ್ಚಾರಣೆಯಿಂದ, ನಾಮ ಸಂಕೀರ್ತನೆಯಿಂದ ನಾವು ಸಕಲ ಪಾಪಗಳಿಂದ ವಿಮುಕ್ತರಾಗ್ತೇವೆ. ಆದರೆ ನಾವು ಮಾಡಬೇಕಾಗಿದ್ದೇನು? ಕೇವಲ ನಾನು ಬರೇ ನಾಮೋಚ್ಚಾರಣೆ ಮಾಡಿದರೆ ಆಗತ್ತಾ ಅಂದ್ರೆ ಮಾಡುವ ರೀತಿಯಲ್ಲಿ ಮಾಡಬೇಕು. ಹೇಗೆ, ಯಾವುದು ಕಾರಣ? ಬರೇ ನಾಮೋಚ್ಚಾರಣವೇ ನಾವು ಭವಬಂಧಗಳಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡತ್ತೆ ಅಂದ್ರೆ ಕೇವಲ ನಾಮೋಚ್ಚಾರಣೆ ಅಲ್ಲ, ಅದಕ್ಕೆ ಭಕ್ತಿಯಿಂದ ಮಾಡಬೇಕು. ನಾವು ಭಕ್ತಿಯಿಂದ ಮಾಡಿದ್ರೆ ಯಾವ ಸ್ಥಿತಿಯಲ್ಲಿದ್ದರೂ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹರಿಕಥಾಮೃತ ಸಾರದಲ್ಲಿ ನಮಗೆ ಜಗನ್ನಾಥ ದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಸುಲಭನು ತನ್ನವರನು ಅರಘಳಿಗೆ ಬಿಟ್ಟಗಲನು ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ನಾವು ಮಲಕ್ಕೊಂಡು ಹಾಡಿದರೆ ಭಗವಂತನನ್ನ ಪಾಡಿದರೆ ಅವನು ಕೂತ್ಕೊಂಡು ಕೇಳ್ತಾನೆ, ಕೂತು ಪಾಡಿದರೆ ನಿಂತು ಕೇಳ್ತಾನೆ, ನಾವು ನಿಂತು ಪಾಡಿದರೆ ಅವನು ಕುಣಿತ ಕೇಳ್ತಾನೆ, ನಾವು ಕುಣಿತ ಪಾಡಿದರೆ ಒಲಿವೆ ನಿಮಗೆಂಬ ಸುಲಭನು ಹರಿ ಸುಲಭನು ತನ್ನವರನು ಅರಘಳಿಗೆ ಬಿಟ್ಟು ಅಗಲನು. ಇಂತಹ ಸುಲಭನಾದ ಭಕ್ತ ಸುಲಭನಾದ ಭಗವಂತನನ್ನ ಒಲಿಸಲರಿಯದೆ, ಅವನನ್ನು ಒಲಿಸಿಕೊಳ್ಳುವುದಕ್ಕೆ ತಿಳಿಯದೆ ಪಾಮರರು ಬಳಲುವರು ಭವದೊಳಗೆ. ಇಲ್ಲಿ ಮಲಗಿ ಪರಮಾದರದಿ ಪಾಡಲು, ನಮಗೆ ಅಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಫಾ ಮೇಲೆ ನಾನು ಮಲಕ್ಕೊಂಡು ಹಾಡ್ತೀನಿ, ಭಗವಂತ ಕೂತ್ಕೊಂಡು ಕೇಳ್ತಾನೆ ಅಂದ್ರೆ ಅದಲ್ಲ ಅರ್ಥ. ಮಲಗಿ ಪರಮಾದರದಿ, ಆ ಪರಮಾದರದಿ ಪ್ರಧಾನ ಭಕ್ತಿಯಿಂದ. ಇಲ್ಲಿ ಮಲಗುವುದು ಅಂದ್ರೆ ಏನು? ನಾವು ಮಲಕ್ಕೊಳ್ಳೋದು ಅಂತ ಒಂದು ಅರ್ಥವಲ್ಲ, ಕೈಲಾಗದೆ ಇದ್ದಾಗ. ಆದ್ರೆ ಅಲ್ಲಿ ಮಲಗಿಕೊಳ್ಳುವುದು ಅಂದ್ರೆ
ನಮ್ಮಲ್ಲಿರುವ ಅರಿಷಡ್ ವರ್ಗಗಳನ್ನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನ ಮಲಗಿಸಿ ಅವುಗಳನ್ನ ತಣ್ಣಗೆ ಮಾಡಿ ಭಕ್ತಿಯಿಂದ ನಾವು ಪಾಡಿದರೆ ಭಗವಂತ ಕೂತ್ಕೊಂಡು ಕೇಳ್ತಾನಂತೆ. ಯಾಕೆ? ಅವನು ಭಕ್ತ ವತ್ಸಲನು, ಭಕ್ತ ಸುಲಭನು, ಅವನು ಭಕ್ತರಿಗಾಗಿ ಏನಾದರೂ ಮಾಡಬಲ್ಲವನು. ಆದ ಕಾರಣ ನಾವು ಈ ಒಂದು ಭಕ್ತಿಯಿಂದ ಕಲಿಯುಗದಿ ಗಾನದಿ ಕೇಶವನೆಂದರೆ ಕೈಗೂಡುವನು ರಂಗವಿಠಲ. ಭಗವಂತನ ನಾಮ ಅತ್ಯಂತ ಮಹಿಮಾನ್ವಿತವಾದದ್ದು. ಇದಕ್ಕೆ ಒಂದು ದೃಷ್ಟಾಂತ. ಸರಿ, ರಾಮಾಯಣದಲ್ಲಿ ಲಂಕೆಗೆ ಎಲ್ಲರೂ ಹೋಗಬೇಕು ಯುದ್ಧ ಮಾಡಲಿಕ್ಕೆ. ಕಪಿಗಳೆಲ್ಲವೂ ಕೂಡ ಸಮುದ್ರವನ್ನ ದಾಟಲಿಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ, ಹನುಮಂತನಿಗೆ ಬಿಟ್ಟು. ಅವಾಗ ಏನ್ ಮಾಡಿದ್ರು? ಸೇತುವೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೇತುವೆ ಕಟ್ಟುವಾಗ ಎಲ್ಲರೂ ಶ್ರೀರಾಮ ಶ್ರೀರಾಮ ಅಂತ ಬರೆದು ಕಲ್ಲುಗಳ ಮೇಲೆ ಸಮುದ್ರದಲ್ಲಿ ಹಾಕುತ್ತಾ ಇರುವಾಗ ಕಲ್ಲುಗಳೆಲ್ಲ ತೇಲ್ತಾ ಇತ್ತು. ಕಲ್ಲು ಮುಳುಗಬೇಕು, ಯಾಕೆ? ಕಲ್ಲು ಭಾರವಾದ ಪದಾರ್ಥ ನೀರಿನಲ್ಲಿ. ಆದರೆ ನೀರಿನಲ್ಲಿ ಮುಳುಗಬೇಕಾದಂತಹ ಕಲ್ಲು ರಾಮನಾಮ ಮಹಿಮೆಯಿಂದ ತೇಲ್ತಾ ಇದೆ. ಆವಾಗೆ ರಾಮದೇವರು ನೋಡ್ತಾ ಇದ್ರಂತೆ. ರಾಮದೇವರು ನೋಡ್ತಾ, ನನ್ನ ಕಲ್ಲು ಬರದ್ ಹಾಕಿದರೆ ಸಮುದ್ರದಲ್ಲಿ ಕಲ್ಲುಗಳು ತೇಲ್ತಾ ಇದೆ, ನನ್ನ ಹೆಸರು ಬರದು, ನಾನೇ ಆ ಕಲ್ಲನ್ನು ಒಂದು ಹಾಕೋಣ ಅಂತ ಹೇಳಿ ರಾಮಚಂದ್ರ ಒಂದು ಕಲ್ಲು ತಗೊಂಡನಂತೆ. ಸುತ್ತಮುತ್ತ ನೋಡಿದ, ಯಾರು ಇಲ್ಲ ಅಂತೇಳಿ ಅನ್ಕೊಂಡು ಒಂದು ಕಲ್ಲನ್ನು ಸಮುದ್ರದಲ್ಲಿ ಹಾಕಿದ. ರಾಮ ಹಾಕಿದ ಕಲ್ಲು ಸಮುದ್ರದಲ್ಲಿ ಮುಳುಗೇ ಹೊಟ್ಟೋಯ್ತು, ಗುಡುಂಗ್ ಅಂತ ಹೇಳಿ. ನೋಡಿದ, ಇದೇನ್ ಹೀಗಾಯ್ತಲ್ಲ ಅಂತೇಳಿ ನೋಡಿದ್ರೆ ಹನುಮಂತ ನೋಡ್ತಾನೆ ಇದ್ದ. ಏನಯ್ಯ ಹನುಮ, ನೀ ನೋಡೇ ಬಿಟ್ಯಾ? ಹೌದು ಸ್ವಾಮಿ, ನಾನು ನೋಡೇ ಬಿಟ್ಟೆ. ನಿನ್ನ ನೋಡೋದು ಬಿಟ್ರೆ ನನ್ಗೆ ಬೇರೆ ಕೆಲಸವೇ ಇಲ್ಲ. ನಿನ್ನ ದಿವ್ಯ ಮಂಗಳ ಸ್ವರೂಪವನ್ನ ನಾನು ನೋಡೋದೇ ನನಗ್ ಕೆಲಸ. ಯಾಕಯ್ಯ ಹನುಮ ಹೀಗಾಗೋಯ್ತು ಅಂತ ಕೇಳಿದಾಗ ಹನುಮನ್ ದೇವರು ಹೇಳ್ತಾರಂತೆ, ಹೇ ಸ್ವಾಮಿ, ನೀನು ನಿನ್ನ ಮಾಯೆಯಿಂದ ನಮ್ಮೆಲ್ಲರನ್ನ ಮರಳು ಮಾಡಬೇಡ. ಯಾಕೆ ಅಂತ ಹೇಳಿದ್ರೆ, ನಿನ್ನ ನಾಮ ಬರೆದ್ರೇನೆ ಕಲ್ಲುಗಳು ತೇಲ್ತಾ ಇದೆ, ನಿನ್ನ ನಾಮಕ್ಕೆ ಅಷ್ಟು ಮಹಿಮೆ ಇದೆ. ಅಂತಾದ್ದು ನೀನು ಸಮುದ್ರದಲ್ಲಿ ಕಲ್ಲು ಹಾಕಿದಾಗ ಯಾಕೆ ಮುಳುಗಿತ್ತು ಅಂತ ಹೇಳಿದ್ರೆ, ಅಲ್ಲಿಯವರೆಗೂ ನಿನ್ನ ಕೈಯಲ್ಲಿ ಆ ಕಲ್ಲಿತ್ತು. ನೀನು ಯಾವಾಗ ಆ ಕಲ್ಲನ್ನ ಕೈ ಬಿಟ್ಟಿ ನೀನು ಕೈ ಬಿಟ್ಟಿ ಆ ಕಲ್ಲು ಸಮುದ್ರದಲ್ಲಿ ಮುಳುಗಿ ಹೋಯ್ತು. ಹಾಗೆ ಈ ಸಂಸಾರ ಸಾಗರದಲ್ಲಿ ನಾವು ಬಿದ್ದು ಮುಳುಗುತ್ತಾ ಇದ್ದೇವೆ. ಹೇ ಸ್ವಾಮಿ, ನೀನು ಕೈ ಹಿಡಿದು ನಮ್ಮನ್ನ ಮೇಲಕ್ಕೆ ಎತ್ತಿದರೆ ಸಂಸಾರ ಸಾಗರದಿಂದ ನಾವು ಮೇಲಕ್ಕೆ ಬರ್ತೇವೆ. ಇಲ್ಲ ಅಂತ ಹೇಳಿದರೆ ನಾವು ಆ ಕಲ್ಲಿನಂತೆ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತೇವೆ ಅಂತ ಹೇಳ್ತಾ, ಸ್ವಾಮಿ ನಿನ್ನ ನಾಮದ ಮಹತ್ವ ಅಷ್ಟು ಇದೆ. ಆದ ಕಾರಣ ಈ ರಾಮನಾಮ ಒಂದು ಅನಂತಾನಂತ ನಾಮಗಳು. ನಮಗೆ ಇಷ್ಟವಾದ ನಾಮ ಕೃಷ್ಣ, ರಾಮ, ವಾಸುದೇವ, ಮಧುಸೂದನ, ಮುಚುಕುಂದ, ಅಚ್ಯುತ, ಗೋವಿಂದ, ಅನಂತ. ನಮಗೆ ಯಾವ ಇಷ್ಟವಾದ ನಾಮವಿದೆಯೋ ಆ ಇಷ್ಟವಾದ ನಾಮವನ್ನ ನಾವು ಕಷ್ಟಪಡಬೇಕಾದ ಅಗತ್ಯವೇ ಇಲ್ಲ. ನವವಿಧ ಭಕ್ತಿಗಳಿದೆ. ಶ್ರವಣಂ, ಕೀರ್ತನಂ, ವಿಷ್ಣೋಹ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ ಹೇಳಿ. ಅದರಲ್ಲಿ ಶ್ರವಣ ಭಕ್ತಿ, ಕೀರ್ತನ ಭಕ್ತಿ. ಶ್ರವಣ ಕೇಳೋದು, ಒಬ್ರು ಹೇಳಬೇಕು, ಮತ್ತು ಅದಕ್ಕೆ ಇನ್ನೊಬ್ರು ಬೇಕು. ಆದ್ರೆ ಸ್ಮರಣ ಯಾರ ಹಂಗೂ ಬೇಕಾಗಿಲ್ಲ. ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾನೆ ಇರಬಹುದು. ಎರಡನೇದು ಕೀರ್ತನ. ಇನ್ನೊಂದು ಕೀರ್ತನ ಭಕ್ತಿ. ಅದೇ ಹೇಳಿದ್ರು ದಾಸರು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಭಗವಂತ ಯಾವ ಪ್ರಾಣಿಗೂ ಕೂಡ ಈ ಸೌಕರ್ಯ ಕೊಡ್ಲಿಲ್ಲ. ನಮಗೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಿಗೂ ನಾಲಿಗೆ ಕೊಟ್ಟಿದ್ದಾನೆ. ನಾವು ತಿನ್ನಂತೆ ಅವು ತಿನ್ನತ್ತೆ, ರುಚಿ ಬರುತ್ತೆ, ಎಲ್ಲ ಆಗತ್ತೆ. ಆದರೆ ನಾವು ನಮ್ಮ ನಾಲಿಗೆ ಮಾತನಾಡಿದಂತೆ ಮಿಕ್ಕ ಪ್ರಾಣಿಗಳ ನಾಲಿಗೆಗಳು ಮಾತನಾಡುವುದಿಲ್ಲ. ಆ ಒಂದು ಸೌಕರ್ಯ ಕೇವಲ ಮನುಷ್ಯರಿಗೆ ಕೊಟ್ಟಿದ್ದಾನೆ ಭಗವಂತ, ಈ ಸಾಧನ ಶರೀರವನ್ನು ಕೊಟ್ಟು.
ಆದ ಕಾರಣ ಸಾಧನ ಶರೀರವಿದು ಸಾಮಾನ್ಯವಲ್ಲ ಹರಿತ ದಯದಿ ಕೊಟ್ಟಿದ್ದು. ಆ ಭಗವಂತ ದಯದಿಂದ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಕೊಟ್ಟು ಈ ಕಲಿಯುಗದಲ್ಲಿ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಪವಿತ್ರವಾದ ಸಾಧನ ಭೂಮಿಯಾದ, ಕರ್ಮ ಭೂಮಿಯಾದ, ಪುಣ್ಯ ಭೂಮಿಯಾದ ಈ ಭಾರತದ ಖಂಡದಲ್ಲಿ ನಮ್ಮನ್ನ ದುರ್ಲಭವಾದ ಮನುಷ್ಯ ಜನ್ಮದಲ್ಲಿ ಹುಟ್ಟಿಸಿದಾಗ, ಈ ದುರ್ಲಭವಾದ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಯಜ್ಞ, ಯಾಗ, ಅರ್ಚನೆ ಏನು ಮಾಡಬೇಡಿ. ಇದೆಲ್ಲವೂ ಮಾಡಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ ಈ ಕಲಿಯುಗದಲ್ಲಿ. ಆದ ಕಾರಣ ಶ್ರೀಪಾದರಾಜರು ಹೇಳ್ತಾರೆ, ಈ ಉಗಾಭೋಗದಲ್ಲಿ ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನಲು ಕೈಗೂಡುವನು ರಂಗವಿಠಲ. ಈ ಕಲಿಯುಗದಲ್ಲಿ ಭಕ್ತಿಯಿಂದ ನಾವು ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಕೂಡ ತ್ರಿಕರಣ ಶುದ್ಧಿಯಾಗಿ ನಮಗೆ ಇಷ್ಟವಾದ ಭಗವಂತನ ನಾಮವನ್ನ ನಾವು ಚಾರಣೆ ಮಾಡಿದರೆ, ಗಾನ ಮಾಡಿದರೆ, ಅವನು ಭಗವಂತನು ನಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಉದ್ಧಾರ ಮಾಡ್ತಾನೆ ಅಂತ ಶ್ರೀಪಾದರಾಜರು ವ್ಯಾಸ ಸಾಹಿತ್ಯದಲ್ಲಿ ಹೇಳಿರುವಂತಹ ಆ ಶ್ಲೋಕಾರ್ಥವನ್ನೇ ನಮಗೆ ತಿಳಿಯಾದ ಕನ್ನಡ ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ ಕಾರಣ ಶ್ರೀಪಾದರಾಜರು ಹೇಳಿರುವಂತಹ ಸುಲಭ ಮಾರ್ಗವನ್ನ ಕಲಿಯುಗದಲ್ಲಿ ನಾವು ಭಗವಂತನ ನಾಮಸ್ಮರಣೆ ಮಾಡೋಣ, ಮಾಡಿ ಉದ್ಧಾರವಾಗೋಣ. ದುರ್ಲಭವಾದ ಈ ಮನುಷ್ಯ ಜನ್ಮವನ್ನ ನಾವೆಲ್ಲರೂ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ಶ್ರೀಪಾದರಾಜರ ಆರಾಧನಾ ಅಂಗವಾಗಿ ನಡೆಯುವ ಈ ಜ್ಞಾನ ಯಜ್ಞದಲ್ಲಿ ಈ ಒಂದು ಉಗಾಭೋಗವನ್ನು ನಾನು ನಿರೂಪಣೆ ಮಾಡ್ತಾ, ಈ ಎರಡು ಮಾತುಗಳನ್ನ ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಭೈಷ್ಮಿ ಸತ್ಯ ಸಮೇತ ಶ್ರೀ ಮೂಲ ವೇಣುಗೋಪಾಲ ಕೃಷ್ಣ ಭಿನ್ನ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರ ಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹ ಭಿನ್ನ ಗೋಪಿನಾಥ ದೇವರ ಪಾದಗಳಿಗೆ ಸಮರ್ಪಣೆ ಮಾಡ್ತಾ, ನಾನು ಈ ಅವಕಾಶವನ್ನು ಕೊಟ್ಟಿರುವ ಮಠದ ಆಡಳಿತ ವರ್ಗಕ್ಕೆ, ಸ್ವಾಮಿಗಳಿಗೆ, ಉಭಯ ಶ್ರೀಪಾದಂಗಳವರಿಗೆ, ಪರಮ ಪೂಜ್ಯ ಶ್ರೀ ಕೇಶವ ತೀರ್ಥ ಶ್ರೀಪಾದಂಗಳವರಿಗೂ ಹಾಗೂ ಕಿರಿಯ ಪೀಠದಲ್ಲಿ ಇರುವಂತಹ ಪರಮ ಪೂಜ್ಯ ಶ್ರೀ ಸುಜಯ ನಿಧಿ ತೀರ್ಥ ಶ್ರೀಪಾದಂಗಳವರಿಗೂ ನನ್ನ ಕೃತಜ್ಞತಾ ಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.